ಹಲೋ ನಮಸ್ತೆ ಎವ್ರಿವನ್. ನಾನು ಅವರೆಕಾಳು ಮತ್ತು ಮಶ್ರೂಮ್ ಬಳಸಿ ಯಾವ ಥರ ಗ್ರೇವಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಅವರೆಕಾಳೆಲ್ಲ ನೀಟಾಗಿ ಈ ಥರ ಬಿಡಿಸ್ಕೊಂಬಿಡಿ. ಹಿಚ್ಕಿದ ಅವರೆಕಾಳು ಅಂತಾರಲ್ಲ, ಅದು ಸುಮ್ಮನೆ ರಿಸ್ಕು, ಟೈಮ್ ಜಾಸ್ತಿ ಹಿಡಿಯುತ್ತೆ. ಇದು ಸುಲಭವಾಗಿ ಮಾಡ್ಕೋಬೋದು ಗ್ರೇವಿ. ಅದಕ್ಕೆ ಟೊಮೆಟೊ, ಈರುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದೆರಡು ವಿಸಿಲ್ ಹೊಡಿಸ್ರಿ. ಆಮೇಲೆ ಮಸಾಲೆ ರುಬ್ಬೋಕ್ಕೋಸ್ಕರ ಒಂದು ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, 4-5 ಹೆಸರು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡು, ಈರುಳ್ಳಿ ಬೆಳ್ಳುಳ್ಳಿ ಫಸ್ಟು ಒಂದು ಬಾಣಲಿ ಇಟ್ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೋಡಿ, ಲೋ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡ್ಕೊತಾ ಇರಬೇಕು. ಆಮೇಲೆ ಫ್ರೈ ಆದಮೇಲೆ ಒಂದೆರಡು ಎಲೆ ಹುಣ್ಸೆಹಣ್ಣು ಹಾಕೋರು ಹುಣ್ಸೆಹಣ್ಣು ಹಾಕ್ರಿ, ಇಲ್ಲ ಬೇಡ ಸ್ಕಿಪ್ ಮಾಡೋರು ಸ್ಕಿಪ್ ಮಾಡಿ. ನಾನು ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ. ಒಬ್ಬೊಬ್ರು ಹುಳಿ ಇಷ್ಟಪಟ್ಟಿರ್ತಾರೆ, ಹುಣ್ಸೆಹಣ್ಣು ಹಾಕ್ಕೊಳ್ಳಿ, ಇಲ್ಲ ಬೇಡ ಟೊಮೆಟೊ ಹಾಕ್ತೀವಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಇದು ಫ್ರೈ ಆದಮೇಲೆ ಟೊಮೆಟೊ ಹಾಕ್ರಿ. ಟೊಮೆಟೊ ಹಾಕಿ ಲೋ ಫ್ಲೇಮಲ್ಲಿಟ್ಟೆ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಇದು ಫ್ರೈ ಆದಮೇಲೆ ಕೊತ್ತಂಬರಿನೂ ಹಾಕ್ರಿ. ಕೊತ್ತಂಬರಿ ಟೊಮೆಟೊ ಎಲ್ಲ ಚೆನ್ನಾಗಿ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಿ. ಆಮೇಲೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಫ್ರೈ ಆಗಲಿ ಅಂತ. ಜೀರಿಗೆ ಇರಲಾರ್ದೆ ಯಾವ ಅಡುಗೆನೂ ಮಾಡೋಕ್ಕಾಗಲ್ಲ. ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ. ನೋಡಿ, ಈ ಥರ ಲೋ ಫ್ಲೇಮಾಗಿಟ್ಟೆ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಇದೆಲ್ಲ ಟೊಮೆಟೊ ಬೆಂದೈತೆ, ಈ ಕಡೆ ಕಾಳು ಬೆಂದಿದ್ದಾವೆ. ಇದು ಮಸಾಲೆ ರುಬ್ಬೋಕ್ಕೋಸ್ಕರ ಒಂದು ಜಾರಲ್ಲಿ ಹಾಕಿ ಸಣ್ಣ ಮಿಕ್ಸಿ ಮಾಡಿರಿ. ಆಮೇಲೆ ಒಂದು ಪಾತ್ರೆ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ, ಕರಿಬೇವು ಒಗ್ಗರಣೆ ಹಾಕಿ ಒಂದು 4-5 ಮಶ್ರೂಮ್ ಹಾಕ್ತಾಯಿದ್ದೀನಿ. ಗ್ರೇವಿ ಯಾವ ಥರ ಮಾಡೋದಂತ ತೋರಿಸ್ಕೋಕ್ಕೋಸ್ಕರ. ಮಶ್ರೂಮ್ ಅಂತೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಕರಿಬೇವು ಅದೆಲ್ಲ ಹಾಕಿದ್ಮೇಲೆ ಫಸ್ಟು ಎಣ್ಣೆಲೇ ಫ್ರೈ ಮಾಡೋಕ್ಕೋಸ್ಕರ ಮಶ್ರೂಮ್ ಹಾಕ್ತಾಯಿದ್ದೀನಿ. ಇದು ಗ್ರೇವಿಗೆ ರುಬ್ಕೊಂಡಿರ್ತೀವಲ್ಲ, ಅದನ್ನು ಇದು ಮಶ್ರೂಮ್ ಫ್ರೈ ಮಾಡ್ಕೊತ ಇರ್ತೀವಲ್ಲ ಅದಕ್ಕೆ ಹಾಕ್ರಿ. ನೀಟಾಗಿ ಲೋ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಿರಿ ಅದೆಲ್ಲ ಮಸಾಲೆ. ಮತ್ತು ಖಾರ, ಉಪ್ಪು, ಅರಿಶಿನ ಎಲ್ಲ ಹಾಕ್ತಾಯಿದ್ದೀನಿ. ಇದು ನೋಡಿ, ಕಾಳು ಬೆಂದೈತೆ. ಇದು ಚೆನ್ನಾಗಿ ಬೇಳೆ ಮುಗಿಸೋದ್ಲಿಂತ ಈ ಥರ ಸವಡ ಮುಗಿಸ್ಬಿಟ್ಟು, ಅದು ಮಸಾಲೆ ರುಬ್ಬಿರ್ತೀವಲ್ಲ ಒಗ್ಗರಣೆಗೆ, ಅದಕ್ಕೇ ಹಾಕಿ ಚೆನ್ನಾಗಿ ಕಲಸ್ರಿ. ನೋಡಿ, ಈ ಥರ ಆಗೈತೆ ಗ್ರೇವಿ. ಮತ್ತು ಕೊತ್ತಂಬರಿ ಹಾಕಿ ಲಾಸ್ಟು. ಈಸಿ ಆ್ಯಂಡ್ ಟೇಸ್ಟ್, ಸುಲಭವಾಗಿ ಮಾಡುವಂಥ ಗ್ರೇವಿ ಚೆನ್ನಾಗಿರುತ್ತೆ. ರೊಟ್ಟಿ, ಮುದ್ದೆ, ಚಪಾತಿ, ಸುಲಭವಾಗಿ ಚಪಾತಿ ರೊಟ್ಟಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ನು. ನಿಮ್ಮ ಮಕ್ಕಳಿಗೆ ಒಂದ್ಸರಿ ಟ್ರೈ ಮಾಡ್ರಿ. ಹೋಟೆಲ್ ಶೈಲಿಯ ಗ್ರೇವಿ ರೆಡಿಯಾಗಿದೆ. ಧನ್ಯವಾದಗಳು. ಲೈಕ್ ಮಾಡಿ, ಫಾಲೋ